ಕೇಳುಗ ಮಿತ್ರರೇ ನಮಸ್ಕಾರ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯಲ್ಲಿ ಈ ದಿನ ಮಹಾಶಿವಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಜ್ಯೋತಿರ್ಲಿಂಗ ಕುಶ್ಮೇಶ್ವರ್ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರದ್ವಾಜ ಎಂಬ ಗ್ರಾಮದಲ್ಲಿ ಸುಧರ್ಮ ಎನ್ನುವಂತಹ ಮಹಾಶಿವ ಭಕ್ತ ಇರ್ತಾನೆ. ಬಹಳ ಧರ್ಮಿಷ್ಠನಾದ ಅವನಿಗೆ ಅದೇ ರೀತಿಯ ಮನಸ್ಸುಳ್ಳ ಶಿವಭಕ್ತೆ ಸುದೇಕ ಅನ್ನೋ ಪತ್ನಿ ಇದ್ದಳು. ಬಹಳ ಅನ್ಯೋನ್ಯವಾಗಿ ಧರ್ಮ ಪರಿಪಾಲನೆಯನ್ನ ಮಾಡ್ತಾ ಇದ್ದ ಈ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ತನ್ನಿಂದ ಸುಧರ್ಮನ ಸಂತತಿ ಕುಂಠಿತವಾಗಿದೆ ಎಂದು ತನ್ನ ಸಹೋದರನ ಮಗಳಾದ ಕುಸ್ಮಾಳನ್ನ ಮದುವೆಯಾಗಬೇಕೆಂದು ಒಂದು ದಿನ ಸುದೇಕ ಹೇಳಿದಳು. ಸುದೇಕಾಳ ಇಷ್ಟದಂತೆ ಸುಧರ್ಮ ಕುಸ್ಮಾಳನ್ನ ಮದುವೆಯಾಗ್ತಾನೆ. ಅವಳನ್ನ ಸ್ವಂತ ತಂಗಿಯಂತೆ ನೋಡಿಕೊಳ್ತಾಳೆ ಸುದೇಕ. ಕುಸ್ಮಾಳು ಪ್ರತಿ ದಿವಸ ಹೊಸ ಮಣ್ಣಿನಿಂದ 101 ಶಿವಲಿಂಗವನ್ನ ಮಾಡಿ ಪೂಜೆ ಮಾಡಿ ಆ ಶಿವಲಿಂಗಗಳನ್ನು ಮನೆಯಲ್ಲಿರುವಂತಹ ಕೊಳದಲ್ಲಿ ಇಡ್ತಾ ಇದ್ಲು. ಕ್ರಮೇಣವಾಗಿ ಆ ಕೊಳದಲ್ಲಿ 1,00,000 ಶಿವಲಿಂಗಗಳಾಯಿತು. ಇವಳ ಭಕ್ತಿಗೆ ಮೆಚ್ಚಿದ ಶಿವ ಕುಸ್ಮಾಳಿಗೆ ಸಂತಾನ ಭಾಗ್ಯವನ್ನ ಅನುಗ್ರಹ ಮಾಡಿದ. ಅವಳು ಸುಂದರವಾದ ಮಗನನ್ನ ಪಡೆದಳು. ಮಗುವಿಗೆ ಶುಭಪ್ರಿಯ ಅಂತ ನಾಮಕರಣ ಮಾಡಿದರು. ತಂದೆ ತಾಯಿ ಬಂಧುಗಳು ಎಲ್ಲರೂ ಬಂದು ಮಗುವನ್ನ ಆಶೀರ್ವದಿಸಿದ್ರು. ಮಗು ಬಹಳ ಮುದ್ದಾಗಿ ಬೆಳೆಯಿತು. ದಿನಗಳು ಕಳೆದಂತೆ ಸುಧೇಕಾಳ ಮನಸ್ಸಿನಲ್ಲಿ ಅಸೂಯೆ ಹುಟ್ಟಿತು. ಕುಸ್ಮಾಳು ಮಗನನ್ನು ಪಡೆದ ಕಾರಣದಿಂದ ತನ್ನ ಗಂಡ ಅವಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಾನೆ ಅನ್ನೋ ಭಾವನೆ ಬೆಳೆದು ದೊಡ್ಡದಾಯಿತು. ಶುಭಪ್ರಿಯ ಬೆಳೆದು ದೊಡ್ಡವನಾದ. ಅವನಿಗೆ ವಿವಾಹವನ್ನ ಮಾಡಿದರು. ಸುಧೇಕಾಳ ಅಸೂಯೆ ಎಷ್ಟು ಹೆಚ್ಚಾಯಿತು ಅಂದ್ರೆ ಮಗನನ್ನು ಆಕೆ ದ್ವೇಷಿಸಲು ಪ್ರಾರಂಭ ಮಾಡಿದ್ಲು. ಸೊಸೆಗೂ ತಿಳಿಯದಂತೆ ಮಗನನ್ನ ಕತ್ತರಿಸಿ ಮೃತದೇಹದ ತುಂಡುಗಳನ್ನು ಕುಸ್ಮಾ ಲಿಂಗಗಳನ್ನು ಹಾಕುತ್ತಿದ್ದ ರಾಶಿಯಲ್ಲಿ ಎಸೆದು ಬಂದು ತನ್ನ ಪಾಡಿಗೆ ನಿದ್ರಿಸಿದ್ಲು. ಬೆಳಿಗ್ಗೆ ಶುಭಪ್ರಿಯನ ಪತ್ನಿ ಎದ್ದಾಗ ಪಕ್ಕದ ಹಾಸಿಗೆಯಲ್ಲಿ ರಕ್ತಸಿಕ್ತವಾಗಿದ್ದ ಮಾಂಸದ ಚೂರುಗಳನ್ನ ನೋಡಿ ಗಾಬರಿಯಿಂದ ಕೂಗಿಕೊಂಡ್ಳು. ಸುಧರ್ಮ ಕುಸ್ಮಾ ಇಬ್ಬರೂ ಶಿವನ ಧ್ಯಾನದಲ್ಲಿದ್ದ ಕಾರಣ ಅವರಿಗೆ ಏನೂ ಕೇಳಿಸಲಿಲ್ಲ. ಪೂಜೆಯನ್ನ ಮುಗಿಸಿ ಬಂದ ಸುಧರ್ಮ ಕುಸ್ಮಾಳಗೆ ಶುಭಪ್ರಿಯನ ಹತ್ಯೆಯ ಬಗ್ಗೆ ತಿಳಿದ್ರೂ ಕೂಡ ಅವರು ಯಾವ ಭಾವನೆಯನ್ನ ವ್ಯಕ್ತಪಡಿಸಲಿಲ್ಲ. ಶಿವನ ಅನುಗ್ರಹದಿಂದ ಬಂದ ಮಗನನ್ನ ಕಾಪಾಡೋದು ಆ ಶಿವನ ಕರ್ತವ್ಯ, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಅಂತ ತಿಳಿದುಕೊಂಡರು. ಕುಸ್ಮಾ ತಾನು ಆರಾಧಿಸಿದ 101 ಶಿವಲಿಂಗಗಳನ್ನ ಎಂದಿನಂತೆ ಕೊಳದಲ್ಲಿ ಇಟ್ಟು ಬಂದಳು. ಅಮ್ಮ ಎಂದು ಶುಭಪ್ರಿಯನ ಧ್ವನಿ ಕೇಳಲು ಕುಸುಮ ಹಿಂದಿರುಗಿ ನೋಡಿದ್ಲು. ಆ ಕೊಳದ ಮಧ್ಯದಲ್ಲಿ ಒಳ್ಳೆಯ ವಸ್ತ್ರ ಆಭರಣಗಳನ್ನ ಧರಿಸಿದ ಶುಭಪ್ರಿಯ ನೀರಿನ ಮೇಲೆ ನಡೆದುಕೊಂಡು ಬಂದ. ಆನಂದ ಬಾಷ್ಪದಿಂದ ಕಣ್ಣುಗಳು ತುಂಬಲು ಕುಸುಮ ಮಗನನ್ನು ಬಾಚಿ ತಬ್ಬಿಕೊಂಡು ಅವನ ತಲೆಯನ್ನ ನೇವರಿಸಿದಳು. ಆಗ ಓಂ ಎಂಬ ಮಂತ್ರವು 7 ಲೋಕವೂ ಕೇಳುವ ಹಾಗೆ ಪ್ರತಿಧ್ವನಿಸಲು ಇಬ್ಬರೂ ತಿರುಗಿ ಕೊಳವನ್ನ ನೋಡಿದ್ರು. ಕೊಳದ ಮಧ್ಯಭಾಗದಲ್ಲಿ ಪ್ರಜ್ವಲಿಸುತ್ತಿರುವ ಜ್ಯೋತಿರ್ಲಿಂಗವನ್ನ ನೋಡಿದ್ರು. ಅಲ್ಲಿಂದ ಶೂಲಧಾರಿಯಾಗಿ ಬಂದ ಪರಶಿವನ ದರ್ಶನ ಭಾಗ್ಯದಿಂದ ಪುನೀತಳಾದ ಕುಸುಮ ಮಗನನ್ನು ಕರುಣಿಸಿದ ತಾವು ಅವನನ್ನು ಕರೆದುಕೊಂಡು ಹೋಗಿಬಿಟ್ಟಿರಿ ಅಂತ ತಪ್ಪಾಗಿ ಭಾವಿಸಿಬಿಟ್ಟೆವು, ದಯವಿಟ್ಟು ಕ್ಷಮಿಸಿ ನಮ್ಮನ್ನು ಅನುಗ್ರಹಿಸಿ ಅಂತ ಬೇಡಿಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಳು. ಇದನ್ನು ಕೇಳಿದ ಶಿವ ನಗುಮುಖದಿಂದ, ಇಷ್ಟೊಂದು ವರ್ಷಗಳು ನೀನು ನನ್ನನ್ನು ಪ್ರತಿ ದಿವಸ ಆರಾಧಿಸುತ್ತಿದ್ದರಿಂದ ನಾನು ಬಹಳ ಸುಪ್ರೀತನಾಗಿದ್ದೇನೆ. ನಿನ್ನ ಮೇಲಿನ ಅಸೂಯೆಯಿಂದ ಸುದೇಕ ಶುಭಪ್ರಿಯನನ್ನ ಕೊಂದಳು. ನಿನ್ನ ಪ್ರಾರ್ಥನೆಯ ಫಲವಾಗಿ ನಿನ್ನ ಮಗ ಬದುಕಿ ಬಂದಿದ್ದಾನೆ. ನಿನ್ನ ಮಗನ ದೇಹವನ್ನು ಕತ್ತರಿಸಿದ ಆ ಸುದೇಕಾಳ ದೇಹವನ್ನ ಈ ತ್ರಿಶೂಲದಿಂದ ತುಂಡರಿಸುತ್ತೇನೆ ಅಂತ ಹೇಳಿದ. ರೌದ್ರಾವತಾರ ತಾಳಿದ ಶಿವನನ್ನ ಭಕ್ತಿಯಿಂದ ನಮಸ್ಕರಿಸಿದ ಕುಸುಮ, ದಯವಿಟ್ಟು ಅವಳನ್ನು ಕೊಲ್ಲಬೇಡಿ, ಅವಳ ಈ ಕೃತ್ಯದಿಂದಲೇ ನನಗೆ ನಿಮ್ಮ ದರ್ಶನವಾಗಿದೆ. ಅವಳು ಮಾಡಿದ ಪಾಪಕೃತ್ಯವನ್ನು ಮನ್ನಿಸಿ ಅವಳಿಗೆ ಅನುಗ್ರಹ ಮಾಡಿ ಅವಳ ಮನಸ್ಸನ್ನು ಶುದ್ಧವಾಗಿಸಿ ಅಂತ ಬೇಡಿಕೊಂಡ್ಳು. ಅವಳ ಗುಣಕ್ಕೆ ಮೆಚ್ಚಿದ ಶಿವ, ನಿನ್ನ ಹೃದಯ ವೈಶಾಲ್ಯವನ್ನು ನೋಡಿ ಬಹಳ ಸಂತೋಷವಾಯಿತು, ನಿನಗೆ ಇಷ್ಟವಾದ ವರವನ್ನ ಕೇಳು, ಕೊಡುತ್ತೇನೆ ಅಂತ ಹೇಳಿದ. ಬಹಳ ಹರ್ಷದಿಂದ ಕುಸ್ಮಾಳು
ಉಮಾಪತಿಯೇ, ನಾನು ಧನ್ಯಳಾದೆ. ನನಗೆ ಸಿಕ್ಕಿದ ಭಾಗ್ಯ ಎಲ್ಲರಿಗೂ ಸಿಗಬೇಕು. ಆದ ಕಾರಣ ತಾವು ಈ ಕೊಳದಲ್ಲಿ ಜ್ಯೋತಿರ್ಲಿಂಗವಾಗಿ ಭಕ್ತರ ದುಃಖವನ್ನು ಹೋಗಲಾಡಿಸುವ ಶಕ್ತಿಯಾಗಿ ಇಲ್ಲಿಯೇ ಇರಬೇಕು ಅಂತ ಬೇಡಿಕೊಂಡ್ಳು. ಮಹಾಭಕ್ತಳ ಬೇಡಿಕೆಯನ್ನ ಈಡೇರಿಸಿದ ಶಿವ ಆ ಭಕ್ತಳ ಹೆಸರಿನಿಂದ ಕುಸ್ಮೇಶ್ವರ್ ಅಂತ ಎಲ್ಲರಿಗೂ ದರ್ಶನ ನೀಡುತ್ತಿದ್ದಾರೆ. ಜಗತ್ತಿನಲ್ಲಿ ಶಿಲ್ಪಕಲೆಗೆ ಪ್ರಸಿದ್ಧಿಯಾದ ಎಲ್ಲೋರಾದ ವೇರುಲ್ ಗ್ರಾಮದ ಹತ್ತಿರ ಈ ಜ್ಯೋತಿರ್ಲಿಂಗವಿದೆ. ಶ್ರೋತೃಗಳೇ, ಇದು ಕುಸ್ಮೇಶ್ವರ್ ಜ್ಯೋತಿರ್ಲಿಂಗದ ಕಥೆಯಾಗಿತ್ತು. ಮತ್ತೆ ಇನ್ನೊಂದು ಜ್ಯೋತಿರ್ಲಿಂಗದೊಡನೆ ನಿಮ್ಮ ಮುಂದೆ ಬರಲಿದ್ದೇನೆ. ಧನ್ಯವಾದಗಳು.